ಹುಳಿರೇ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಕಾರ್ತವೀರ್ಯನೆಂದುಕೊಂಡಿದ್ದೇವೆ. ಹೊರಟು ಬಂದಂತಹ ಕಾರ್ಯಕಾರಣ ಮುನಿಬಾಗಿ ಕೃತವೀರ್ಯನನುಗ ಇಲ್ಲಿ ಆಳಿ ಬಾಳಿದವರು ನನ್ನ ತೀರ್ಥರೂಪರಾದಂತಹ ಕೃತವೀರ್ಯ ಮಹಾಪ್ರಭುಗಳು ಚಕ್ರವರ್ತಿಗಳಾಗಿ ಬಾಳಿದವರು. ಹಾಗೆಂದುಕೊಂಡು ಕೃತವೀರ್ಯ ಮತ್ತು ರಾಧಾದೇವಿ ದಂಪತಿಗಳಿಗೆ ಮಗನಾಗಿ ಸಂಜನಿಸಿದಂತಹ ನಾನೇ ಕಾರ್ತ್ಯವೀರ್ಯ ಅರ್ಜುನ. ಆದರೆ ಹುಟ್ಟಿದಂತ ಸಂದರ್ಭದಲ್ಲಿ ಹೀಗೆ ಇರಲಿಲ್ಲ. ಕರಗಳೇ ಇಲ್ಲದಂತಹ ನನ್ನನ್ನು ನೋಡಿ ನನ್ನ ತಾಯಿ ತಂದೆಯರು ದುಃಖಿತರಾದರಂತೆ. ಆವಾಗ ನಮ್ಮ ಆಸ್ಥಾನ ಪುರೋಹಿತರ ಸಲಹೆಯಂತೆ ನನ್ನನ್ನು ಎತ್ತಿಕೊಂಡು ಹೋಗಿ ಗುರು ದತ್ತಾತ್ರೇಯರ ಪಾದದ ಬಳಿ ಇರಿಸಿದರು. ಎತ್ತಿಕೊಂಡಂತಹ ಗುರುಗಳು ನನಗೆ ಅವರ ಗುರುವಿನ ಪೂರ್ಣ ಅನುಗ್ರಹ ಆಗುವುದರೊಂದಿಗೆ ಒಂದೊಮ್ಮೆಗೆ ಬಂದದ್ದೇನು ಗೊತ್ತೇ? ಸಹಸ್ರ ಭುಜಧಾರಿಯಾದ ಸಂದರ್ಭದಲ್ಲಿ ಸಹಸ್ರ ಭುಜಧಾರಿಯಾದಂತಹ ನಾನು ಯೋಗ್ಯ ಸಮಯದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಪ್ರೌಢಾವಸ್ಥೆಗೆ ತಲುಪಿದಾಗ ಮಹಿಷ್ಮತಿ ಪಟ್ಟಾಭಿಷೇಕ ನನಗಾಯಿತು. ಪಟ್ಟಾಭಿಷೇಕವಾಗಿ ಅಧಿಕಾರವನ್ನು ಸ್ವೀಕರಿಸಿದ ಮೇಲೆ ನನಗೂ ಒಂದು ಜೀವನದಲ್ಲಿ ಆಸೆ ಹುಟ್ಟಿಕೊಂಡಿತು, ದಿಗ್ವಿಜಯವನ್ನು ಮಾಡಬೇಕು ಎನ್ನುವುದಾಗಿ. ಆ ಬಳಿಕ ನಾನು ಮಾಡಿದ ಸಾಧನೆ ಏನು ಗೊತ್ತೇ? ಅಖಂಡವಾದ ಆರ್ಯಾವರ್ತವನ್ನು ಸಂಚರಿಸಿ ಭೂಭುಜರ ದರ್ಪವನ್ನು ಮುರಿದು ನಿಜ ಚಕ್ರವರ್ತಿ ಎನಿಸಿಕೊಂಡವ ನಾನಿದ್ದೇನೆ. ನಮ್ಮ ಆಳ್ವಿಕೆಯಲ್ಲಿ ಪ್ರಜೆಗಳಿಗೆ ಎಲ್ಲೆನಿಗೂ ಕೂಡ ಕಷ್ಟಗಳು ಬಂದದ್ದಿಲ್ಲ. ಬಂದ್ರೆ ಆ ಕ್ಷಣದಲ್ಲಿ ಪರಿಹರಿಸಿಕೊಡುವವ ನಾನು. ಯಾಕೆ? ನನ್ನ ತಂದೆಯವರಾದಂತ ಕೃತವೀರ್ಯ ಮಹಾಪ್ರಭುಗಳು ನಮಗೆ ಹೇಳಿದ ಮಾತು ಕೂಡ ಹಾಗೆ. ರಾಜ ಪ್ರತ್ಯಕ್ಷ ದೇವತಃ. ರಾಜನಾದವ ಯಾವತ್ತು ಕೂಡ ಪ್ರಜೆಗಳಿಗೆ ದೇವರ ಹಾಗೆ ಇರುವವ. ಕಷ್ಟ ಬಂದ್ರೆ ನಾವು ಆ ಸಂದರ್ಭದಲ್ಲಿ ನಿವಾರಿಸಬೇಕು ಎನ್ನುವುದಾಗಿ ಅದೇ ರೀತಿ ಆಳ್ವಿಕೆಯನ್ನು ಮಾಡುತ್ತಾ ಇದ್ದೇನೆ. ಎಂದಿನಂತೆ ಇನ್ನೂ ಕೂಡ ಪ್ರಜಾವರ್ಗದವರ ಕಷ್ಟವನ್ನು ವಿಚಾರಿಸ್ತಾ ಇರುವಂತಹ ಸಂದರ್ಭದಲ್ಲಿ ನೋಡುವುದಕ್ಕಾಗಿ ಯಾರು ಬಂದಿದ್ದಾರಂತೆ. ಬರಲಿ ನೋಡುವ. ಲಾಲಿ ಸಬೆ ಗುಜಿಯ
ಯಾವ್ದಕ್ಕೆ ಬುದ್ಧಿ? ಮತ್ತೆ ಕಾಯಬೇಕು ಅಂತ ಹೇಳಿದ್ಯಲ್ಲ. ಅದಲ್ಲ ಬುದ್ಧಿ, ನಮ್ಮನ್ನೆಲ್ಲ ಕಾಯಬೇಕು. ನಿಮ್ಮನ್ನೆಲ್ಲರನ್ನು ಕಾಯಬೇಕು. ಹೂ ಬುದ್ಧಿ. ನೀವು ಕೊಟ್ಟ ಜಾಗ ಉಂಟಲ್ಲ, ಹೌದು, ಆ ಗುಡ್ಡೆ ಪ್ರದೇಶ, ವನಪಾಲಕರು ನೀವು. ಹೂ ಬುದ್ಧಿ. ನೀವು ಸ್ವತಃ ದುಡಿದು ಹೂ ಬುದ್ಧಿ. ಕೃಷಿಯನ್ನು ಮಾಡಿ ಹೂ ಬುದ್ಧಿ. ಉತ್ತಮ ದನದಲ್ಲಿ ಜೀವನ ಮಾಡಬೇಕು ಉದ್ದೇಶದಿಂದ ಹೌದು, ನಾನೇ ಕೊಟ್ಟದಲ್ವೇನೋ ನಿಮಗೆ. ಹೂ ಬುದ್ಧಿ. ಓ. ನಾವೆಲ್ಲ ಗಿರಿಜನರು ಬುದ್ಧಿ, ಎಂತದು? ಗಿರಿಜನರು. ಗಿರಿಜನರು. ಹೂ ಬುದ್ಧಿ. ಹಾ. ನೀವು ಕೊಟ್ಟದಾದ ಜಾಗದಲ್ಲಿ ಹಾ. ಚೆನ್ನಾಗಿ ಕಿರಿಂಚಿ ಮಾಡಿದೆ ಬುದ್ಧಿ. ಛೆ, ಗಿರಿಂಚಿ ಮಾಡುದಲ್ವಾ, ವಾ. ಕೃಷಿ ಮಾಡು. ಕೃಷಿತೋ ಜಾಸ್ತಿ ದುರ್ಭಿಕ್ಷಂ ನೀವು ಹೇಳಿದಾರಲ್ಲ, ಎಂತದು? ಕೃಷಿತೋ ಜಾಸ್ತಿ ದುರ್ಭಿಕ್ಷಂ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಯಾವುದೋ ಒಂದು ಹಾ. ಹಾಗೆ ಚೆನ್ನಾಗಿ ದುಡಿದೇ ಹೊಡೆಯ. ಹಾ. ದುಡಿದೊನ್ನೇ ಮಾರಾಯ ಅಂತ ನೀವು ಹೇಳಿದ್ದಲ್ವಾ? ದುಡಿದುನ್ನ ಮಹಾರಾಯ. ಹೌದು. ಹಾ. ಬಾಯಿಗೆ ಕೆಸರಾದರೆ ಕಾಯಿಗೆ ಕೈ ಕೆಸರಾದರೆ ಬಾಯಿ ಮೊಸರು, ಹ್ಮ್. ಕಾಯಕವೇ ಕೈಲಾಸ. ಹೌದು. ಹಾ. ನಾವು ಅದೇ ರೀತಿ ದುಡಿದೇ ಬುದ್ಧಿ. ಹಾ. ಬೆಳಗಿನ ಜಾವದಲ್ಲೇ ಎದ್ದು ಹಾ. ಚೆನ್ನಾಗಿ ದುಡಿದೆವು. ಹಾ. ಆದರೆ ಆದರೆ? ನನಗೆ ನೋಡಕ್ಕೆ ಮಾತ್ರ ಬುದ್ಧಿ, ಹಾ. ತಿನ್ನಕ್ಕಿಲ್ಲ ಬುದ್ಧಿ. ಅದು ನೋಡುವುದಕ್ಕಿಂತ ಅದು ನಿಮಗೆ ತಿನ್ನುವುದಕ್ಕೆ ಯಾಕೆ ಸಿಗಲಿಲ್ಲ? ಹಾಗೆಲ್ಲ ಬುದ್ಧಿ. ಹಾ. ಎಲ್ಲರೂ ಕಾಯ್ತಾ ಇದ್ದೆವು ಕಣ್ಣಿಗೆ ಎಣ್ಣೆ ಹಾಕಿ. ಕಣ್ಣಿಗೆ ಎಣ್ಣೆ ಹಾಕಿ. ಹೌದು, ಹಾ, ಹಾ. ಕಾಯ್ತಾ ಇದ್ದೆವು. ಹಾ. ಅಷ್ಟೊತ್ತಿಗೆ ಒಬ್ಬ ಹೇಳಿದ, ಹಾ. ಕಾಡು ಮೇಕೆಗಳ ಕಾಟ ಅಂತ. ಯಾವ್ದ್ರದ್ದು? ಕಾಡು ಮೇಕೆಗಳ ಕಾಟ. ಕಾಡು ಮೃಗಗಳ ಕಾಟ. ಹೋ ಬುದ್ಧಿ. ಹಾ. ಒಂದೆರಡಾದರೂ ಲೆಕ್ಕ ಹಾಕುವುದು. ಹಾ. ಇದು ಬಹಳಷ್ಟು ಸಂಖ್ಯೆಯಲ್ಲಿ ಉಂಟು ಬುದ್ಧಿ. ಬಹಳ ಸಂಖ್ಯೆಯಲ್ಲಿ. ಹೋ ಬುದ್ಧಿ. ಹಾ. ಕಾಡಿನಲ್ಲಿದ್ದ ಮೃಗಗಳೆಲ್ಲ ಊರಿಗೆ ಬಂದವ ಬುದ್ಧಿ. ಊರಿಗೆ ಬಂದಿದ್ದಾವೆ. ಹೌದು ಬುದ್ಧಿ. ಹಾ. ಒಂದೆರಡಾದರೂ ಲೆಕ್ಕ ಹಾಕುವುದು. ಹಾ. ಇದು ಬಹಳಷ್ಟು ಹಿಂಡು ಬಂದೈತೆ ಬುದ್ಧಿ. ಹಿಂಡು ಹಿಂಡು. ಹೋ ಬುದ್ಧಿ. ಹಾ. ಬುದ್ಧಿ, ಓ. ಕಾಡಿನ ಮೃಗಗಳ ಕಾಟ ಬುದ್ಧಿದೆ ಬುದ್ಧಿ ನಮಗೆ. ಒಳಗೇನ ಶೀಘ್ರದೊಳ ಒಳಗಿನ ಶೀಘ್ರದೊಳು ಸೇನೆಯ ಸಹಿತ ಬಂದು ಕೆಳದೊಡ್ಡ ಮೃಗಗಳ ತರಿದ ಆಲಿಸದೆ ವನಮಾಲಕರೇ, ಕಾಡು ಮೃಗಗಳ ಕಾಟ. ಹೌದು ಬುದ್ಧಿ. ನೀವು ಬೆಳೆಸಿದಂತಹ ಬೆಳೆಗಳೆಲ್ಲವೂ ನಿಮ್ಮ ಕೈಗೆ ಸಿಗುವುದಿಲ್ಲ. ಇಲ್ಲ ಬುದ್ಧಿ. ಈ ಸಲ ನಾನೇ ಸ್ವಲ್ಪ ಹಿಂಜರಿದಿದ್ದೇನೆ ಅಂತ ಕಾಣುತ್ತದೆ. ಹೋ ಬುದ್ಧಿ. ಯಾಕೆ? ನೀವು ವರ್ಷಕ್ಕೊಮ್ಮೆ ಬರ್ತಾ ವರ್ಷ ಇದ್ದೀರಿ ಗಾಡಿ. ವರ್ಷಕ್ಕೆ ಒಂದು ಬಾರಿ ಹಾ. ಬೇಟೆಯನ್ನು ಆಡುತ್ತಾ ಇದ್ದವರು ನಾವು. ಹೌದು. ಆದ್ರೆ ಈ ಸಲ ನಾವು ಬೇಟೆಯನ್ನು ಆಡ್ಲಿಲ್ಲ. ಸ್ವಲ್ಪ ಉದಾಸೀನ ಮಾಡಿದ್ರ ಅಂತ. ಇಲ್ಲಪ್ಪ, ರಾಜಕೀಯದ ಒತ್ತಡದ ನಿಮಿತ್ತ ಸ್ವಲ್ಪ ವಿಳಂಬವಾಯಿತು ಅಷ್ಟೇ. ಹೌದು ನೀವು ಬುದ್ಧಿ. ಚಿಂತಿಸಬೇಕಾದ ಅನಿವಾರ್ಯ ಇಲ್ಲ. ಹಾ. ದನ ಮಾಡುವುದಲ್ಲ, ಹಾ. ನಿಮ್ಮವರೆಲ್ಲ ಸೇರಿಸಿಕೊಳ್ಳಿ. ಹಾ. ಬಲೆ, ಹಾ. ಆಮೇಲೆ ಹಾ. ಆಯುಧ ಆಯುಧ. ಇದೆಲ್ಲವನ್ನು ಸಿದ್ಧಪಡಿಸಿಕೊಳ್ಳಿ. ಹೂ ಬುದ್ಧಿ. ಎಲ್ಲರ ಜೊತೆಯಾಗಿ ಹಾ. ಬೇಟೆಗೆ. ಬೇಟೆಯಾಡುತ್ತ ಬಂದ ನಾಗ
ಮಧ್ಯಾಹ್ನವು ಅದ ಕಂಡು ಪುರಗೆ ಹೋಗುವೆ ಎನ್ನುತ್ತ ಮಧ್ಯಾಹ್ನವಾಯಿತು. ಎಲ್ಲಿ ಹೋದಿ? ಯಾವ ಪ್ರಾಣಿಯನ್ನು ಕೊಂದಿದ್ದಿ? ನಾನು ಈ ಕಡೆ ಆ ಕಡೆಗೆ ಹೋಗುವಾಗ ಒಂದು ಹುಲಿ ಮಾರಿ ಸಿಕ್ಕಿತ್ತು. ಹುಲಿ ಮಾರಿ ನಿನಗೆ? ನನಗೆ ಹುಲಿ ಮಾರಿ? ಹೌದು. ಏನ್ ಮಾಡಿದ್ದಿ? ನಾನು ಬಿಡ್ಲಿಲ್ಲ. ನಾನು ಬಿಡ್ಲಿಲ್ಲ. ನೀನು ಬಿಡುವ ಮಗನ ಆ ಬುದ್ಧಿ ಅದನ್ನ ಈ ಸಲ ತೆಗಿತೇನೆ ಅಂತ ಒಂದು ಕಾಲ ಮುಂದೆ ಇಟ್ಟೆ. ಅದರ ಬಾಲ ಹಿಡಿದು ಜಬಳಕ್ಕಂದು ಹೊಡೆದೆ. ಸತ್ತೇ ಹೋಯ್ತು. ಯಾವುದು ಹುಲಿ ಮಾರಿ? ಹುಲಿ ಮಾರಿ. ನೀನು ಸರಿ ನೋಡಿದ್ಯಲ್ಲ? ನೋಡ್ದೇನೆ. ಅದು ಹುಲಿ ಮಾರಿ ಅಲ್ವಾ? ಮತ್ತೆ ಹುಲಿ ಮಾರಿ ಇಲ್ಲಿ ಮಾರಿ ಅಲ್ಲ. ಇಲ್ಲಿ ಮಾರಿ ಅಲ್ಲ ಬುದ್ಧಿ, ಬಾಲ ಇತ್ತು ಅದಕ್ಕೆ. ಶಾಬಾಸ್, ಮೆಚ್ಚಿದ್ದೇನೆ. ಅತ್ಯದ್ಭುತವಾದ ಬೇಟೆಯನ್ನು ನಾವು ಆಡಿದ್ದೇವೆ. ಬುದ್ಧಿ ಸದ್ಯಕ್ಕೆ ಇನ್ನು ನಮ್ಮ ಊರಿನ ಕಡೆಗೆ ಊರಿಗೆ ಹೋಗೋಣ ಅಂತ. ನಮ್ಮ ರಾಜ್ಯಕ್ಕೆ ಇನ್ನು ಮೃಗಗಳು ಬರುವುದಕ್ಕಿಲ್ಲ. ಇನ್ನು ಕಾಟ ಇರ್ಲಿಕ್ಕಿಲ್ಲ ಬುದ್ಧಿ. ಇನ್ನು ಬೇಟೆಯನ್ನಾಡುತ್ತಾ ಮುಂದುವರಿದು ಬಂದ ಹಾಗೆ. ಬುದ್ಧಿ ಸರಿಯಾಗಿ ಈಗ ಹೊತ್ತೆಷ್ಟಾಯ್ತು? ಮುದ್ದೆ ಅನ್ನದ ಹೊತ್ತಾಯ್ತು. ಎಂತದ್ದು? ಮುದ್ದೆ ಅನ್ನದ ಹೊತ್ತು ಮಧ್ಯಾಹ್ನದ ಹೊತ್ತು. ಸೂರ್ಯಮಣ್ಣ ನಾರಾಯಣ. ಎಂತದು? ಸೂರ್ಯಮಣ್ಣ ನಾರಾಯಣ ಶ್ರೀಮನ್ನಾರಾಯಣ ನೆತ್ತಿಯ ಮೇಲೆ ಬಂದಿದ್ದಾನೆ. ಬುದ್ಧಿ ಈ ಸಂದರ್ಭದಲ್ಲಿ ಬೇಟೆಯನ್ನಾಡಿ ಹೌದು ನಾವೆಲ್ಲರೂ ಬಹಳಷ್ಟು ಹಸಿದಿದ್ದೇವೆ. ಹೌದು ಬುದ್ಧಿ. ಆದುದರಿಂದ ಆದಷ್ಟು ಬೇಗನೆ ಪುರವನ್ನು ಸೇರಿ ಊರಿಗೆ ಹೋಗುವ.
ಮಧ್ಯಾಹ್ನದ ಭೋಜನ ಮಾಡಬೇಕು ಅವರೇ ಯಾರು ಏನೋ ಓಟು ಪ್ರಚಾರ ಆಯ್ತು. ಓಟು ಪ್ರಚಾರ ಓಟು ಅಲ್ವಾ ವಾ. ಓಟು ಸಾಯಂಕಾಲ ಮಾಣಿ ಭಟ್ರು. ಮುನಿವರ ಹೌದೌದು. ಓಟು ಒಟ್ಟು ಹೇಳಿದಂತದು ಅಲ್ಲೇ ಹತ್ತಿರದಲ್ಲಿ ಪಕ್ಕದಲ್ಲಿ ಎಂತದು? ಜಮಖಂಡಿ ಜಮಖಂಡಿ ಅಲ್ವಾ ವಾ. ಜಮದಗ್ನಿ ಮಹರ್ಷಿಗಳ ಆಶ್ರಮವಿದೆ ಆಶ್ರಮ ಉಂಟು ಅಂತ. ತಾವೆಲ್ಲರೂ ಹೌದು. ಅವರ ಆಶ್ರಮದ ಬಳಿಗೆ ಬರಬೇಕೆಂದು ಹೇಳಿ ಕಳಿಸಿದ್ದಾರೆ. ಹೌದು ಬುದ್ಧಿ. ತಡ ಮಾಡುವುದು ಸರಿಯಲ್ಲ. ಇಲ್ಲ, ಇಲ್ಲ. ತಡ ಮಾಡಿದ್ರೆ ಅವರು ಮೊದಲೇ ಸ್ವಲ್ಪ ಮುಂಗೋಪಿ ಕೋಪ ಬಂದಿತ್ತು. ಮತ್ತು ಕೂಡ ಕೋಪ ಬಂದಿತ್ತು. ಮತ್ತೆ ಚಾಪೆ ಕೊಟ್ಟಾರು. ಅದನ್ನು ಹಾಕಿ ಮಲಗು ನೀನು. ಅದಕ್ಕೆ ಮತ್ತೆಂತ ಶಾಪ ಕೊಟ್ಟಾರು. ಹೋಗ್ಬೋದು, ಹೋಗ್ಬೋದು. ಅದಕ್ಕಾಗಿ ತಡ ಮಾಡುವುದಲ್ಲ. ಹೋಗುವ. ಜಮದಗ್ನಿ ಮಹರ್ಷಿಗಳ ಪಾದದ್ವಯಗಳಿಗೆ ನಮೋ ನಮಃ. ಅರಸನೈ ತಂದುದ ಕಾಣುತ್ತ ಋಷಿವರ್ಯ ಹರುಜದಿಂದಿದಿರಾಗಿ ಬಂದು ಕರೆದೊಯ್ದು ದರ್ಬಾಸನವಾಯಿತು ಮನ್ನಿದಿ ಬರವಿದೇನು ಎನ್ನಲಿಂದ ಮುನಿವರರ ಪಾದದ್ವಯಗಳಿಗೆ ವಂದಿಸಿಕೊಂಡಿದ್ದೇನೆ. ಮಾರ್ಚಿಗಳ ವಾದಕ್ಕೆ ಒಂದಾನೆ. ಎಂತದು? ಮಾರ್ಚಿಗಳು. ಮಾರ್ಚಿಗಳು. ಮಹರ್ಷಿಗಳ ಈಗ ಮಾರ್ಚಿಗಳಲ್ಲವಾ? ಒಂದಾನೆ ಅಲ್ಲ ಒಂದನೆ. ಒಂದಾನೆ. ಅದೇ 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 ಮಾರ್ಚಿಗಳು. ಒಂದಾನೆಗಳು. ಹೌದು ಗುರುಗಳೇ. ನಿಮ್ಮನ್ನು ನೋಡುವಾಗ ಇವರೆಲ್ಲರೂ ನಿಮ್ಮ ಶಿಷ್ಯರಂತೆ ಕಾಣ್ತಾ ಇದ್ದಾರೆ. ಬುದ್ಧಿ. ನಮ್ಮ ಶಿಷ್ಯರೇ ಹೌದೌದು. ಇದು ಬಹಳಷ್ಟು ಸಂತೋಷವಾಯಿತು ಮಹಾರಾಜ. ಆ, ಬುದ್ಧಿಗಳೇ, ಬುದ್ಧಿಗಳೇ. ಕೂತುಕೊಳ್ಳಿ. ಆ. ಬಹಳಷ್ಟು ಸಂತೋಷವಾಯಿತು ಆ. ಮಹಾರಾಜ. ಓ. ಈ ಆಶ್ರಮಕ್ಕೆ ಇಷ್ಟು ಜನರನ್ನು ನೀನು ಕರ್ಕೊಂಡು ಬಂದಿದೆಯಲ್ಲ, ಹೌದು ಕಾರಣ ಏನು ಅಂತ ಬೇಕು. ಮುನಿವರ್ಯ ಮುನಿನಾಥ ಕೇಳಯ್ಯ ಬೇಟೆಗೆಂದೆನು ತಿಂದು ಇನ್ನು ಒನಗಿ ಬಂದವ ನಿಮ್ಮಗ ಪಾದವನಜ ದರ್ಶನ ತರ್ತಿಯಲಿ ಬಂದೆ ನಿನ್ನಿಂದ ಜನಮಗೆ ಮುನಿವರ್ಯನಾಗ ಓ ಮುನಿವರ್ಯ ಮಹಾರಾಜ. ನಮ್ಮ ನಾಡಿಗೆ ಆ, ಮೃಗಗಳ ಕಾಟ ಅಧಿಕವಾಯಿತು ಎನ್ನುವುದಾಗಿ ಆ, ಕಾಣಿಗೆ ಬೇಟೆನಾಡುವುದಕ್ಕೆ ಬಂದವರು ನಾವು. ಆ, 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 ಆ. ಬಹಳಷ್ಟು ಹೊತ್ತು ಬೇಟೆಯನ್ನಾಡಿದೆವು. ಆ ಬಳಿಕ ಹೊತ್ತು ಮಧ್ಯಾಹ್ನವಾಯಿತು. ಹೌದೌದೌದು. ಎಲ್ಲರೂ ಹಸಿದವರಿದ್ದಾರೆ. ಆ, ಇನ್ನೇನೋ ಪುರದತ್ತ ತೆರಳಬೇಕು ಎನ್ನುವಾಗ ನಿಮ್ಮ ಶಿಷ್ಯ ಒಬ್ಬವನ್ನು ಅಲ್ಲಿ ಹೇಳಿದ. ಏನು ಅಂತ? ಪಕ್ಕದಲ್ಲಿ ಜಮದಗ್ನಿ ಮಹರ್ಷಿಗಳ ಆಶ್ರಮವಿದೆ, ನೀವೆಲ್ಲರೂ ಬಂದು ಅವರ ಆತಿಥ್ಯವನ್ನು ಸ್ವೀಕರಿಸಬೇಕು ಎನ್ನುವುದಾಗಿ. ಹೌದೌದು. ನಿಮಗೆ ಬೇಸರವಾಗಬಾರುವ ನೆಲೆಯಲ್ಲಿ ನಾವು ಇಲ್ಲಿಯವರೆಗೆ ಬಂದಿದ್ದೇವೆ. ನಮ್ಮನ್ನು ಆದಷ್ಟು ಬೇಗ ನೀವು ಕಲಿಸಿಕೊಡಬೇಕು. ಬಹಳಷ್ಟು ಸಂತೋಷವಾಯಿತು. ಆ, ಅತಿಥಿ ದೇವೋಭವ. ಆ, ಊಟ ಉಂಟಾ? ಊಟ ಉಂಟಾ? ಊಟ ಉಂಟಾ? ಅತಿಥಿ ದೇವೋಭವ. ನೀನು ಊಟಕ್ಕೆ ಹುಟ್ಟಿದವನ. ಅಲ್ಲ, ದೇವರಿಗೆ ಗೊತ್ತದು. ಕರೆದೆ ಯಾರು ಬರ್ತಾರೆ ಅವರು ಅತಿಥಿಗಳು. ಹೌದೌದು. ಕರೆದು ಬರುವವರು ಅಭ್ಯಾಗತರು. ಬರ್ತಾರೆ. ಬಹಳಷ್ಟು ಸಂತೋಷವಾಯಿತು. ಆ, ಈಗ ಬುದ್ಧಿ ಯಾವುದು? ಮಧ್ಯಾಹ್ನವಾಗಿದೆ. ಮಧ್ಯಾಹ್ನವಾಗಿದೆ. ಹೌದೌದು. ಹೊಟ್ಟೆಗೆ ಏನಾಗ್ತದೆ? ಚುರುಚುರು ಆಯ್ತೆ, ಚುರುಚುರು ಆಯ್ತು. ಚೂರು. ಹೌದು. ಹಸಿದ ಹೊಟ್ಟೆಯಲ್ಲಿ ನೀವು ಬಂದವರು. ಹಾ. ಹಾಗಾದ್ರಿಂದ ನಾನು ಹೇಳುದು, ಹಾ. ಎಲ್ಲರೂ ಸ್ನಾನವನ್ನು ಮಾಡಿ ಬನ್ನಿ. ಉಂಡ ಮನೆ ಇರ್ಲಿ, ಉಂಡ ಮನೆ ಇರ್ಲಿ. ಹಾ? ಉಂಡ ಮನೆ ಇರ್ಲಿ. ಊಟ ಮನೆಯಾ? ಹಾ. ಆಯ್ತಾ? ಊಟದ ಮನೆ. ಹಾ, ಊಟದ. ಹಾ. ಸ್ವಾಮಿ, ಇದು ನೀವೆಲ್ಲರೂ ಸ್ನಾನ ಮಾಡಿ ಬನ್ನಿ, ಭೋಜನವನ್ನು ಸ್ವೀಕರಿಸಿ. ನಾವು ಬಹಳಷ್ಟು ಮಂದಿ ಇದ್ದೇವೆ. ಹಾ. ಇಷ್ಟು ಮಂದಿಗೆ ಹಾ. ನಿಮಗೆ ನಮಗೆ ಬೇಕಾದಂತಹ ಉಪಚಾರವನ್ನು ನೀಡುವುದಕ್ಕೆ ಕಷ್ಟವಾಗುವುದಕ್ಕಿಲ್ವೇ ಸ್ವಾಮಿ? ತಪೋನಿಧಿಗಳು ಅಂತ ನೀನು ಒಪ್ಪಿಕೊಂಡಿದ್ದೀಯ. ಒಪ್ಪಿಕೊಂಡಿದ್ದೇನೆ. ನಮ್ಮ ತಪೋಬಲದಿಂದ ಏನನ್ನು ಮಾಡುವುದಕ್ಕೂ ಸಾಧ್ಯ ಉಂಟು ನಮಗೆ. ಆ, ಹಾಗಾದ್ರಿಂದ ಆ, ಎಷ್ಟೇ ಮಂದಿ ಇರಲಿ, ಆ, ಸಹಸ್ರಾರು ಕೋಟಿ ಸಂಖ್ಯೆಯಲ್ಲಿ ಇದ್ರೂ ಕೂಡ ಆ. ಒಮ್ಮೆಲೆ ಎಲ್ಲರಿಗೂ ಊಟವನ್ನು ವ್ಯವಸ್ಥೆ ಮಾಡ್ತೀವಿ. ಸರಿ, ನಿಮ್ಮ ಆಜ್ಞೆ ಶಿರೋಧಾರಿ. ಆಗಿದೆ. ನಂದು ನಿನ್ನೆ ಆಗಿದೆ ಸ್ನಾನ. ನಿನ್ನೆ ಸ್ನಾನ ಆಗಿದೆ. ನಿನ್ನೆ ಸ್ನಾನ ಆಗಿದಲ್ಲ? ಊಟ ನಿನ್ನೆ ಆಗಿದೆ. ಅಪ್ಪೋ! ಓ ದೇವ್ರೇ! ಸರಿ, ನಿಮ್ಮದು ನಿನ್ನೆ ಮೊನ್ನೆ ಅದಕ್ಕಿಂತ ಮೊನ್ನೆ ಎಲ್ಲರೂ ಸ್ನಾನ ಆಗಿದೆ. ಹೌದು. ಆ ದಿವಸ ಊಟ ಮಾಡಿದ್ದೀರಲ್ವಾ? ಹಾ, ಊಟ ಹಾ, ಇವತ್ತು ನೀವು ಸ್ನಾನ ಮಾಡದ ಇದ್ರೆ ಹಾ. ಊಟ ಮಾಡುವ ಹಾಗೆ ಇಲ್ಲ. ಆಗಲ್ಲ ಬುದ್ಧಿ. ಹಾ? ನಾನು ಸ್ನಾನ ಮಾಡುದು 15 ದಿವಸಕ್ಕೊಮ್ಮೆ. ಅದ್ಯಾಕೆ? ಯಾಕೆ ಅಂತ ಹೇಳಿದ್ರೆ ಹಾ. ಬಿಸಿ ನೀರು ಸಿಗುದಿಲ್ಲಲ್ಲ.
ಬಿಸಿನೀರು ಉಂಟ ಬುದ್ಧಿ ಅಯ್ಯಯ್ಯೋ ಇದೆಂತದು ನೀರು ಈಗ ಮಧ್ಯಾಹ್ನ ಅಲ್ವಾ? ಇದು ಜಮದಗ್ನಿ ಮಹರ್ಷಿಗಳ ಆಶ್ರಮ ಹೌದೌದು. ನಮ್ಮ ಪುರದಲ್ಲಿರುವ ವಸತಿ ಗೃಹ ಅಲ್ಲ ಇದು ಹೌದೌದು ಅದು ಗೊತ್ತಾಯ್ತು ಈಗ ಬುದ್ಧಿ ಓ. ನಾನು ಸ್ನಾನ ಮಾಡಿದಾಗ ಒಂದು ಇದು ಮಾತ್ರೆ ತಗೊಂಡ್ರಾಗಬಹುದಾ? ಎಂತದು ಮಾತ್ರೆ ಯಾವ ಮಾತ್ರೆ ಅದು? ಗುಳಿಗೆ 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 ಯಾವುದು ಅಂತ ಒಂದು ಗುಳಿಗೆ ತಗೊಂಡ್ರಾಗಬಹುದಾ? ಅದು ಯಾವ ಗುಳಿಗೆ ಅಂತ? 3 ದಿವಸಕ್ಕೆ ಹಾಗಾಗ್ತದೆ ಬುದ್ಧಿ ಅದು. ನೋಡು ಓ. ಗುಳಿಗೆಯಲ್ಲಿ ಹಲವು ವಿಧ ಉಂಟು ಹೌದು ಹಾಗಾಗಿ ಹಾ. ನೀನು ತೆಗೆದುಕೊಳ್ಳುವಂತಹ ಗುಳಿಗೆ ಹಾ. ಅದು ಬೇರೆದಾಗಿದ್ರೆ ಹಾ. ನಾಳೆ ನಿನಗೇನಾದ್ರೂ ಆದ್ರೆ ಹಾ. ಸುಮ್ಮನೆ ನನಗೊಂದು ನೀವು ಯಾಕ? ಇದ್ದೀರಲ್ವಾ? ಹಾ. ಎಲ್ಲದಕ್ಕೂ ನಾನಿದ್ದೇನೆ ಹೌದು. ನಾಳೆ ನಿನ್ನ ಶತ್ರು ನಾನಿದ್ದೇನೆ ಹೌದು. ಏನು ನಿನ್ನ ಮಗನ ಹಾಗಲ್ಲ ಬುದ್ಧಿ ಹಾಗಲ್ಲ ಹೇಳಿದ್ದು ರಕ್ಷಣೆಗೆ ನೀವಿದ್ದೀರಲ್ಲ. ಅವಳ ಆಜ್ಞೆಯನ್ನು ಕೇಳಿದ್ಯಾ ಹೌದು ಬುದ್ಧಿ. ಹೋಗುವ ನರ್ಮದೆ ಬಹಳಷ್ಟು ಸಮಾಧಾನವಾಯಿತು ಏಯ್! ಎಂತದು ಗೊತ್ತುಂಟಾ? ಎಲೆ ಯಾಕೆ ಉಂಟು? ಅದನ್ನ ಯಾಕೆ ಇಲ್ಲಿಗೆ ಹೊತ್ತುಕೊಂಡು ಬಂದ ಮತ್ತೆ ಇಲ್ಲಿ ಹಾಕುದಲ್ಲಿ ಇಲ್ಲಿ ಮಹರ್ಷಿಗಳಿರೋದಲ್ವಾ? ಒಳ್ಳೆ ಹಾಕುವ ಏಯ್! ಅದೆಂತದಲ್ಲಿ ಕಾಣಲು ತೊಳಸಿ ಗಟ್ಟಿ ಅದು ಯಜ್ಞಗುಂಡ ಯಜ್ಞಗೊಂಡವ ಇಲ್ಲಿ ಹಾಕುವ. ಏಯ್! ಅಲ್ಲಿ ಬಾವಿ ಅಲ್ವಾ ಪುಣ್ಯಾತ್ಮ ಮತ್ತೆ ಬಾವಿ ಅಲ್ಲಿ ತೊಟ್ಟಿದ್ದಾಗೆ ಬಾವಿ ಅಲ್ಲಿ ತೊಟ್ಟಿದ್ದಾಗೆ ಬಾವಿ ಅವತ್ತು ಈಶಾನ್ಯ ಭಾಗದಲ್ಲಿ ಇರು ಈಶಾನ್ಯವಾಗುವ ಹೌದಾ? ಆಗಲಿ ಈ ಕಡೆ ಹಾಕುವ. ಎಲ್ಲರೂ ಹಾಕಿದ ಏಯ್! ಎಲ್ಲರೂ ಹಾಕಿದ ಉಂಟಕ್ಕೆ ಅದು ತುಳಸಿ ಕಟ್ಟೆ ಅಲ್ವಾ ತುಳಸಿ ಪುಣ್ಯಾತ್ಮ ಕಟ್ಟು ಮತ್ತೆ ಅಲ್ಲಿ ಇರ್ತದೆ. ಈಗ ಎಲ್ಲರೂ ಎಲ್ಲಿ ಹಾಕಿದ್ದಾರೆ ಹೂ ಅಲ್ಲಿ ಹಾಕಿದ್ರೆ ಮಾಲಿನ್ಯ ಅಲ್ಲಿಗೆ ಒಂದು ತಗೊಂಡು ಹೋಗು. ಆಗಲಿ. ಇನ್ನು ಅವರ ತಲೆಗೆ ಹಾಕ್ಬೇಡ ಈಗ ನನಗೆ ಒಂದು ಉತ್ತರ ಕೊಡಬೇಕು ನೀನು. ಸಂಶಯವಾ? ನೀನು ನಿಜವಾಗಿ ಊಟವನ್ನೇ ಮಾಡಿದ ಹೌದು ಬುದ್ಧಿ. ಅಲ್ಲ ನೀನು ಇದು ಮಾಡಿದ್ದ ಇಲ್ಲ ಇಲ್ಲ ಊಟ ಮಾಡಿದ್ದು. ಮತ್ತೆ ನೀನು ಎಲ್ಲಿ ತೊಳೆಯುವುದು ಎಲ್ಲಿ ತೊಳೆದು ಎರಡು ಕೈಗೆ ಹಿಡಿದು ಹೋಗಿದಲ್ಲ ಅದು ಹ. ಪರಿಮಾಣ ಹ. ಹಾಗೆ ಉಂಡೆ ಎಲೆ ಉಂಟಲ್ಲ ಹ. ಅದು ಹೊರಗೆ ಬಿಸಾಡದೆ ಅದು ನಮಗೆ ದೋಷ ಬರ್ತದೆ. ಅದಕ್ಕೆ ಅದಕ್ಕೆ ಬೇಗ ಆ ಕಡೆ ಬಿಸಾಡಿ ಆ ಕಡೆಗೆ ಬಿಸಾಡಿ ಹೌದೌದು. ಆಮೇಲೆ ಕೈ ತೊಳೆದ ಆಮೇಲೆ ಕೈದು ಇದು ನೀನೇನು ಈ ಕೈಯನ್ನು ಮೂಸುವುದು ಅದು ಎರಡು ಕೈಯಲ್ಲಿ ಪರಿಮಳ ಬರ್ತಾ ಉಂಟು. ನೀನು ಈ ಕೈಯನ್ನು ಮೂಸುವುದು ಯಾಕೆ ಅದು ಈ ಕೈಗೆ ಹಿಡಿದಿದಲ್ಲ ಬುದ್ಧಿ ಅದಕ್ಕೆ ಬೇಕಾಗಿ. ಓ ಅದು ಹೀಗೆ ಓ ಬಲದ ಕೈಯೇ ಅಷ್ಟು ಪರಿಮಳ ಇರುವ ಹೌದು ಎಡದ ಕೈ ಎಷ್ಟು ಪರಿಮಳ ಇರ್ಬೋದು. ಬಲದ ಕೈ ಎಡದ ಕೈಗೆ ಒರಸಿದ್ದು ಮಾತ್ರ ನೀನು ಹೌದೌದು ಎಡದ ಕೈಯು ಹಾಗೆ ಪರಿಮಳ ಬರ್ತಾ ಉಂಟು. ಹೌದು ಪರಿಮಳ ಬರ್ತಾ ಉಂಟು. ಸರಿ ರಾಯರೇ ಸ್ನಾನ ಮಾಡಿ ಬರುವುದೇ ದಡ್ಡ. ಹ. ಆ ಸಣ್ಣ ಮಾಣಿ ಭಟ್ರು ಇದ್ದಾರಲ್ಲ ಹೌದು. ಉಂಡೆ ಭಟ್ರು ಹೌದು ಅವರು ನಮ್ಮ ಕರೆದರು ಹ. ಊಟಕ್ಕೆ ಬನ್ನಿ ಅಂತ. ಹ. ನಾವು ಎಲ್ಲರೂ ಹೋದೆವು ಊಟಕ್ಕೆ ಅಂತ. ಹ. ಊಟಕ್ಕೆ ಹೋಗಿ ಎಲೆ ಮುಂದೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಹ. ನಾವು ಎಲೆ ಮುಂದೆ ಹೀಗೆ ಕೂತ್ಕೊಂಡೆವು. ಅದ್ಯಾಕೆ ಅವ್ರು ಹೇಳಿದಾಗ ಅಲ್ವಾ? ಹಾಗೆಲ್ವಾ ವಾ. ಎಲೆ ಮುಂದೆ ಹಾಕಿ ಅದರ ಹಿಂದೆ ಕುಳಿತುಕೊಳ್ಳಿ ಅಂತ ಹೇಳಿ ನನ್ನ ತಲೆಗೆ ಹೋಗ್ಲಿಲ್ಲ. ಹ. ಎದ್ದು ನಿಂತೆ ಒಮ್ಮೆಗೆ ತುಳಿದು ಬಿಟ್ಟೆ. ಅದ್ಯಾಕೆ ಎಲೆ ತುಳಿಲಿಕ್ಕೆ ಅಂತ ಹೇಳಿ ತುಳಿಯುವುದಕ್ಕೆ ಹೇಳಿದ್ದಲ್ಲ ಪುಣ್ಯಾತ್ಮ ಎಲೆಯನ್ನು ತೊಳೆಯಿರಿ ಅಂತ ಹೇಳಿದ್ದು ಅದು ಹರಿದು ಹೋಯ್ತಲ್ಲ. ಹ. ಪುನಃ ಒಂದು ಎಲೆ ಕೊಟ್ರು. ಹ. ಆ ಎಲೆ ದೊಡ್ಡದಾಯ್ತು. ಹ. ಎಲೆ ದೊಡ್ಡದಾಗು ಎಲೆ ದೊಡ್ಡದಾಯ್ತಾ ಹೌದು. ಹ. ತಲೆಗೆ ಉಪ್ಪು ಹಾಕಿದ್ರು. ಯಾರಿಗೆ ನಿನಗೆ ತಲೆ ಸರಿ ಇಲ್ಲ ಅಂತ ಅವರಿಗೆ ಮೊದಲೇ ಗೊತ್ತಾಗಿದೆ ಅಲ್ಲ ಬುದ್ಧಿ. ಅದಕ್ಕೆ ನಿನ್ನ ತಲೆಗೆ ಉಪ್ಪು ಹಾಕಿದ್ದು ಎಲೆ ತಲೆಗೆ ಎಲೆಯ ತಲೆಗೆ ಆ ಬೆನ್ನಿಗೆ ಚಟ್ನಿ ಬಿತ್ತು. ಹ, ಅದು ಒಳ್ಳೇದು ಯಾಕೆ ಹ. ತುರಿಸುವುದಕ್ಕಾಗ್ತದೆ ಆಮೇಲೆ ಅಲ್ಲಿಂದ ತೆಗೆದು ಚಟ್ನಿಯನ್ನು ನೆಕ್ಕುವುದಕ್ಕ ಹಾಗಲ್ಲ ಉಪ್ಪಿನ ಬೆನ್ನಿಗೆ. ಉಪ್ಪಿನ ಬೆನ್ನಿಗೆ ಚಟ್ನಿ ಹಾಕಿದ್ರು ಹೌದೌದು ಹಾಗೆ ಹೇಳ್ಬೇಡ ಹೌದು. ನಂತರ ಬಲ್ಯಾರು ಬಂತು. ಎಂತದ್ದು ಬಲ್ಯಾರು ಪಲ್ಯ 6 ಬಗೆ ಇತ್ತು. ಹ. ಎಲ್ಲವೂ ರುಚಿ ಇತ್ತು. ನಂತರ ಕೋಸಂಬರಿ ಹಾಕಿದ್ರು. ಹ. ಕೋಸಂಬರಿ ಹಾಕಿದ ನಂತರ ಮಡ್ಡಿ ಹಾಕಿದ್ರು. ಎಂತದ್ದು ಮಡ್ಡಿ ಅದೆಂತದ್ದು ಮಡ್ಡಿ ಪಾಯಸ. ಮಡ್ಡಿ ಪಾಯಸ ಗಟ್ಟಿ ಗಟ್ಟಿ ಅಂತ ಪಾಯಸ ಪಾಯಸ. ಹ. ನಂತರ ಅನ್ನದ ರಾಶಿ ಹಾಕಿದ್ದಾರೆ ಬುದ್ಧಿ. ಗೊಬ್ಬರದ ರಾಶಿ ಹಾಕಿದ್ದಾರೆ ಬೆಟ್ಟಿಗೆ. ಒಳ್ಳೆದು ಉಂಟು. ಅಷ್ಟು ಎತ್ತರಕ್ಕೆ ಹಾಕಿದ್ದಾರೆ ಹೌದು ಬುದ್ಧಿ. ನೀನು ಹೊಟ್ಟೆ ಬಾಕಂತ ಅವರಿಗೆ ಮೊದಲೇ ಜ್ಞಾನ ದೃಷ್ಟಿಯಿಂದ ಗೊತ್ತಾಗಿದೆ ಬುದ್ಧಿ. ಹಾ, ಸರಿ. ಅನ್ನದ ರಾಶಿಗೆ ಒಂದು ಸಾರು ಹಾಕಿದ್ರು ರಾಯರೇ. ಎಂತ ರುಚಿ ರಾಯರೇ. ಸಾರು ಹೌದು. ಹಾ. ಆ ಸಾರಿನಲ್ಲಿ ಒಂದು ಹೋಳಿಲ್ಲ ಅದು. ಮತ್ತೆ ಸಾರಿನಲ್ಲಿ ಹೋಲಿ ಇರ್ತದ ಆದ್ರೂ ಊಟ ಮಾಡಿದ್ದಾರೆ. ಅದು ಹೋಲಿ ಇಲ್ಲದ ಕಾರಣವೇ ಸಾರು ಅಂತ ಹೇಳುದು ನೀರು ಸಾರು ನೀರು ಸಾರು ಅದರಲ್ಲಿ ಊಟ ಮಾಡಿದೆ. ಹಾ. ಅದರಲ್ಲಿ ಊಟ ಮಾಡುವಾಗ ಅವರು ಪುನಃ ಅನ್ನ ತಂದ್ರು. ಹಾ. ನನಗೆ ಆಗುದಿಲ್ಲ ರಾಯರೇ. ಹಾ. ಅವರಿಗೆ ಬೇಕಾಗಿ ಒಂದಿಷ್ಟು ತಗೊಂಡೆ. ಅವರಿಗೆ ಬೇಕಾಗಿ ಹೌದು. ಆಯ್ತು ತಕೊಂಡಿ ಅಲ್ಲ ಹೌದು. ಆಮೇಲೆ ಪುನಃ ಅನ್ನಕ್ಕೆ ಏನು ಉಂಟು ನೋಡಿದೆ. ಹಾ. ನೋಡುವಾಗ ಸಾಂಬಾರು ಹಾಕಿದ್ರು. ಸಾಂಬಾರು ಹೌದು. ಹಾ. ಒಳ್ಳೆ ಗುಳ್ಳ ಬದನೆ ಇದು. ಯಾವುದು ಗುಳ್ಳ ಬದನೆ. ಬದನೆ ಹೌದು. ಸರಿ. ಅದರಲ್ಲಿ ಊಟ ಮಾಡಿದೆ. ಹಾ. ಅದರಲ್ಲಿ ಊಟ ಮಾಡುವಾಗ ಪುನಃ ಅನ್ನ ತಂದ್ರು. ಹಾ. ಪುನಃ ಅನ್ನದ ವ್ಯವಸ್ಥೆ ಆಗ್ತದೆ. ಅವರಿಗೆ ಬೇಸರ ಆಗ್ತದೆ ಅಲ್ವಾ? ಹಾ. ಅದಕ್ಕೆ ಬೇಕಾಗಿ ಒಂದಿಷ್ಟು ತಗೊಂಡೆ. ಮತ್ತೆ ಒಂದಿಷ್ಟು ತಕೊಂಡು ಹೌದು. ಸರಿ ಅದಕ್ಕೆ ನಾಯಿ ಹುಳಿ ಹಾಕಿದೆ. ಎಂತದ್ದು ನಾಯಿ ಹುಳಿ. ಕಾಯಿ ಹುಳಿ ಅದೇ ಹಾ. ಅದರಲ್ಲಿ ಊಟ ಮಾಡಿದೆ. ಅದರಲ್ಲಿ ಊಟ ಮಾಡುವಾಗ ಪಾಯಸ ಬಂತು. 4 ಬಗೆ ಇಟ್ಟು ಪಾಯಸ ಇತ್ತು. 4 ಬಗೆ 4 ಬಗೆ. ಹಾ, ಹಾ. ನನಗೆ ಸಿಹಿ ಆಗುದಿಲ್ಲ ಬುದ್ಧಿ. ಅವರಿಗೆ ಬೇಕಾಗಿ ಹಾ. ಎಲ್ಲವೂ 4 ಸೌಟು ತಗೊಂಡಿದ್ದೇನೆ. ನಿನಗೆ ಸಿಹಿ ಆಗುವುದಿಲ್ಲ ಆಗುದಿಲ್ಲ. ಮಧುಮೇಹ ಇಲ್ಲ ಅಲ್ಲ ಇಲ್ಲ ಇಲ್ಲ ಇಲ್ಲ. ಸರಿ ಹೌದು. ಹಾ. ಅವರಿಗೆ ಬೇಸರ ಆಗ್ತದಲ್ಲ. ಹಾ. ಎಲ್ಲವೂ 4 ಸೌಟು ತೆಗಿದ್ದೇನೆ. ಹಾ. ಕಡಲೆ ಹಾ. ಹೆಸರು ಹಾ. ಹುಳದ ಪಾಯಸ. ಚಕ್
ಅದು ಹುಳದ ಪಾಯಸ ಅಲ್ಲ. ಇಲ್ಲಿ ಮೇಲೆ ಹೋಗುವ ಪುಷ್ಕ ಜಾರ್ತದೆ. ಅಯ್ಯೋ ಪುಣ್ಯಾತ್ಮ, ಅದು ಶಾವಿಗೆ ಪಾಯಸ. ಅದರಲ್ಲೇ ಊಟ ಮಾಡಿದೆ. ಅದೆಲ್ಲ ಊಟ ಮಾಡಿ ಸಿಹಿ ತಿಂಡಿ ಬಂತು. ಸಿಹಿ ತಿಂಡಿ, ಲಾಡು, ಹೋಳಿಗೆ, ಸುಕುರುಂಡೆ, ಶಂಕರ ಹೋಳಿ ಎಲ್ಲ ಬಂತು. ಎಲ್ಲ ಊಟ ಮಾಡಿದೆ. ಊಟ ಮಾಡಿದಾಗ ಪುನಃ ಅನ್ನದೊಂದು ಅನ್ನದಲ್ವಾಗ ನನಗೆ ಆಗುದಿಲ್ಲ ಅಲ್ಲ, ಅವರಿಗೆ ಬೇಸರ ಆಗುತ್ತೆ ಅಂತ ಪುನಃ ಇಷ್ಟು ತಗೊಂಡೆ. ಸರಿ ಪುಣ್ಯಾತ್ಮ. ಆಮೇಲೆ ಅದಕ್ಕೆ ನಿಮ್ಮ ಅಜ್ಜಿಗೆ ನೀರು ಹಾಕಿದ್ರು. ಅಜ್ಜಿಗೆ ನೀರು ಅಲ್ವಾ? ಮಜ್ಜಿಗೆ ನೀರು. ಅದರಲ್ಲಿ ಊಟ ಎಮ್ಮೆ ಮುಸುರು ಹಾಕಿದೆ. ಅದಕ್ಕೆ ಎಂತದು? ಎಮ್ಮೆ ಮುಸುರು. ಎಂತದ? ಎಮ್ಮೆ ಮೊಸರು. ಎಮ್ಮೆ ಮೊಸರು ಅದರಲ್ಲಿ ಹಾಕಿದೆ. ಅದರಲ್ಲಿ ಊಟ ಮಾಡಿದೆ. ಅದರಲ್ಲಿ ಊಟ ಮಾಡುವಾಗ ಆ ಸಣ್ಣ ಮಾನಿ ಭಟ್ರು ಮುಂದೆ ನನ್ನ ಮುಖ ನೋಡಿ ಹೇಳಿದ್ರು, ಏನು ಮುಖ ನೋಡ್ತಿ, ಸಗಣಿ ಹಾಕು ಅಂತ ಹೇಳಿದ್ರು. ಸಗಣಿ? ಸಗಣಿ ಹಾಕಲಿಕ್ಕೆ ನಾನು ಎಮ್ಮೆ ಕೋಣನ. ಅದ್ಯಾಕೆ? ಅವ್ರು ಹೇಳುದಲ್ವ ನನ್ಗೆ. ಅದು ಹಾಗೆ ಅಲ್ವಾ? ಯಾವತ್ತು ಕೂಡ ನಾವು ಬ್ರಾಹ್ಮಣರ ಮನೆಯಲ್ಲಿ ಅಥವಾ ಋಷಿಮುನಿಗಳ ಮನೆಯಲ್ಲಿ ಊಟ ಮಾಡಿದ ಮೇಲೆ ನಮ್ಮ ಎಂಜಲು ಬೀಳ್ತದ ಇಲ್ವ ಅಲ್ಲಿ, ಅದು ಅಶುದ್ಧ ಆಗ್ತದೆ. ಅದಕ್ಕಾಗಿ ದನದ ಸೆಗಣಿ ಹಾಕಿ ನಾವು ಅಲ್ಲಿ ಶುದ್ಧ ಮಾಡಬೇಕು. ನನ್ನ ತಲೆಗೆ ಮತ್ತೆ ಹೋಯ್ತು, ಮತ್ತೆ ಸಗಣಿ ಆಗಿ ಶುದ್ಧ ಮಾಡಿದೆ. ಇಷ್ಟೆಲ್ಲ ಮಾಡಿದೆ ಬುದ್ಧಿ. ಬುದ್ಧಿ ಇದು ಎಲ್ಲಿಂದ ಆಯ್ತು ಬುದ್ಧಿ? ಯಾರಿಂದ ತರಿಸಿದ್ದ ಅಂತ. ಅದುವೇ ನನಗೆ ಕೂಡ ಒಂದು ಚಿಂತೆ. ಈಗ ಅವರಲ್ಲಿಯೇ ಕೇಳುವ. ಅವರಲ್ಲಿಗೆ ಓ ಮುನಿವರ, ಮುನಿನಾದ ಕೇಳಯ್ಯ ಕ್ಷಣ ಮಾತ್ರದೊಳಗಿನ್ನ ಕ್ಷಣ ಮಾತ್ರದಿಂದೀಗ ಉಣಿಸಿದ ಬಗೆಯೆಂದು ಎನಗೆ ಬೀಳದ ನಿಂದನು ಎಂದನು. ಮುನಿನಾದ ಕೇಳಯ್ಯ ಕ್ಷಣ ಮಾತ್ರದೊಳಗಿನ್ನ ಇನಿದು ಸೈನ್ಯಗಳ ನೀನು. ಅತಿಥಿ ಸತ್ಕಾರವನ್ನು ಪಡೆದುಕೊಂಡು ಹೋಗಬೇಕೆಂದು ನೀವು ಹೇಳಿದವರು. ನರ್ಮದೆಯಲ್ಲಿ ಸ್ನಾನ ಮಾಡಿ ಬರುವಂತಹ ಹೊತ್ತಿನಲ್ಲಿ ಎಲ್ಲವೂ ಸಿದ್ಧವಾಗಿತ್ತು. ಆದರೆ ಮಾಡಿದಂತ ಊಟ ಉಂಟಲ್ಲ ಸ್ವಾಮಿ, ನಾನು ಹುಟ್ಟಿ ಇಷ್ಟು ದೊಡ್ಡವನಾದೆ, ಆದರೂ ಕೂಡ ಇಷ್ಟರವರೆಗೆ ಅಂತ ಊಟವನ್ನು ನಾವು ಮಾಡಿದವರಲ್ಲ. ಹಾಗಾದ್ರೆ ಇದು ಹೇಗೆ ಸಾಧ್ಯವಾಯಿತು? ಯಾರ ಸಹಕಾರ ನಿಮಗುಂಟು ಎನ್ನುವುದನ್ನು ನನ್ನಲ್ಲಿ ಹೇಳಬಹುದೇ? ಓ, ನಮ್ಮ ತಪಸ್ಸಿನ ಫಲಕ್ಕೆ ಮೆಚ್ಚಿದಂತಹ ದೇವೇಂದ್ರನು ಕಾಮಧೇನುವಿನ ಮಗಳಾದಂತಹ ಸಬಲೆಯನ್ನು ನನಗೆ ಕೊಟ್ಟಿದ್ದಾರೆ. ಕ್ಷಣ ಮಾತ್ರದಲ್ಲಿ ಯಾವ ಕಾಮಧೇನು ಇಚ್ಛಿಸಿದ್ದನ್ನು ನೀಡ್ತದೋ ಅದೇ ಪ್ರಭಾವ, ಅದೇ ಶಕ್ತಿ ನಮ್ಮ ಸಬಲಿಗೂ. ಹಾಗಾದ್ರಿಂದ ಸುರಧೇನುವಿನ ಅನುಗ್ರಹದಿಂದ ಇಷ್ಟು ಮಂದಿಗೆ ಭೋಜನವನ್ನು ಸಿದ್ಧಪಡಿಸಿ. ಸುರಧೇನುವಿನ ಅನುಗ್ರಹದಿಂದ ಒಂದು ಭಿನ್ನ ಸ್ವಾಮಿ ನಮ್ಮಲ್ಲಿ. ಈ ದೇನು ಇಲ್ಲಿ ನಿಮ್ಮಲ್ಲಿದ್ದು ಏನು ಪ್ರಯೋಜನ? ಅದಕ್ಕಾಗಿ ನಮ್ಮ ಆಸ್ಥಾನದಲ್ಲಿ ಆದರೆ ದಿವಸ ಒಂದಕ್ಕೆ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಅಲ್ಲಿ ಉಣಬಡಿಸುವುದಾಗ ಆಗುತ್ತದೆ. ಅಷ್ಟು ಮಂದಿ ಅಲ್ಲಿ ಇದ್ದಾರೆ. ಹಾಗಿರುವಾಗ ನಿಮ್ಮಲ್ಲಿ ಕೈ ಮುಗಿದು ಬೇಡುವುದಿಷ್ಟೇ, ಆ ದೇನುವನ್ನು ನಮಗೆ ಕೊಡುವಿರಾ ಸ್ವಾಮಿ? ಓ, ಕೇವಲ ಭೋಜನವನ್ನು ಕೊಡುವುದಕ್ಕೆ ಇರುವಂತಹ ಸಬಲೆ ಇರುವುದಲ್ಲ. ಆಮೇಲೆ ನಾವು ಯಜ್ಞವನ್ನು ಮಾಡುತ್ತೇವೆ. ಯಜ್ಞವ ಕಾರ್ಯಕ್ಕೆ ಬೇಕಾದಂತಹ ಸಕಲ ವಸ್ತುಗಳನ್ನು ಕೂಡ ಅನುಗ್ರಹಿಸುವಂತಹ ಶಕ್ತಿ ಸಬಲೆಗೆ ಇದೆ, ಸುರದೇವಿಗೆ ಇದೆ. ಆದ್ರಿಂದ ದೇವೇಂದ್ರ ನನಗೆ ಕೊಟ್ಟದ್ದು, ನಿನಗೆ ಕೊಟ್ಟದ್ದಲ್ಲ, ಇನ್ನೊಬ್ಬರಿಗೆ ಕೊಡಬೇಕು ಅಂತ ದೇವೇಂದ್ರ ಹೇಳಿಕ್ಕಿಲ್ಲ. ಹಾಗಾದ್ದರಿಂದ ನನಗೆ ಕೊಟ್ಟಂತಹ ದೇನು ನನ್ನಲ್ಲಿ ಇದೆ. ನೀನು ಕೇಳಬೇಕು. ಅರ್ಜುನ ರಾಯನು ಕೇಳುತ್ತ ಕ್ಷಣ ಗರ್ಜಿಸು ತಿಂತಿಂದನು. ನಿಟ್ಟರೊಡೆಯನು ಎನಗಿದ್ದನೇನುವ ಅರ್ಜುನ ಎನಗಿಂದನು. ಈ ಹೊರ ಪ್ರದೇಶ ಮತ್ತು ಈ ಆಶ್ರಮ ಇದು ನಮ್ಮ ರಾಜ್ಯದ ವ್ಯಾಪ್ತಿಗೆ ಬರುತ್ತದೆ. ಯಾವುದೇ ಒಂದು ವಸ್ತು ಇದ್ದರೂ ಕೂಡ ರಾಜನಿಗೆ ತಿಳಿಯದೆ ಅದು ಇಟ್ಟುಕೊಂಡ್ರೆ ಅದು ಅಕ್ರಮ ಎಂದು ಆಗುತ್ತದೆ. ಹಾಗಾಗಿ ನಾನು ನಿಮ್ಮಲ್ಲಿ ಹೆಚ್ಚು ಮಾತನಾಡುವುದಿಲ್ಲ.
ಈ ದೇನವನ್ನು ನೀವು ಕೊಟ್ಟದ್ದೇ ಹೌದಾದರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಗೋವುಗಳನ್ನು ನಿಮ್ಮ ಆಶ್ರಮಕ್ಕೆ ನಾನು ತಂದು ಒಪ್ಪಿಸುತ್ತೇನೆ. ಮಾತ್ರವಲ್ಲ, ಅದರ ಚಾಕರಿಗೆ ಬೇಕಾದಂತಹ ಎಲ್ಲ ಕಾಳಾನುಗಳನ್ನು ನಾನು ತಂದು ನಿಮ್ಮ ಆಶ್ರಮಕ್ಕೆ ತಂದು ಇರಿಸುತ್ತೇನೆ. ಮಾತ್ರವಲ್ಲ, ಅವರಿಗೆ ಕೊಡಬೇಕಾದಂತಹ ವಿತ್ತವನ್ನು ಕೂಡ ನಾನೇ ಭರಿಸುತ್ತೇನೆ. ಆದರೆ ಈ ದೇನವನ್ನು ನನಗೆ ಕೊಟ್ಟು ಬಿಡಿಸೋಣ. ಒಂದು ದೇನಿಗೆ ಶಾಸ್ತ್ರ ದೇನವನ್ನು ನೀವು ಕೊಡ್ಬೋದು. ಆದ್ರೆ ಆ ಒಂದು ದೇನು ಇದೆ ನಮ್ಮ ದೇನು ಇದೆ ಅಲ್ಲ, ಅದನ್ನು ಕೊಡುವಂತಹ ಸಿದ್ಧಾಂತ ಯಾವುದು ಇಲ್ಲ, ನಾವು ಕೊಡಬಾರ್ದು. ಇನ್ನೊಂದೇನಂದ್ರೆ ರಾಜನಾದಂತಹ ನಿರಿಗೆ ಭಕ್ತಿಪೂರ್ವಕವಾಗಿ ನಾವು ಕೊಟ್ಟರೆ ಮಾತ್ರ ಅದು ಸತ್ಫಲ ಅಂತ ಹೇಳ್ತಾರೆ. ಆದ್ರಿಂದ ಸರತ್ಕಾರವಾಗಿ ನಮ್ಮ ದೇನವನ್ನು ನೀವು ಕೇಳಬಾರ್ದು. ನಾನು ಕೊಡುದು ಎನ್ನುವಾಗೆ ನಾವು ಗೌರವ ಕೊಟ್ಟು ಮಾತನಾಡಿದ್ರೆ ನಮ್ಮ ಮಾತಿಗೆ ಬೆಲೆ ಇಲ್ಲ ಹಾಗೆ ಮಾಡುತ್ತೀಯ. ನಿಮ್ಮ ಈ ದೇನವನ್ನು ಹೇಗೆ ಎಳೆದುಕೊಂಡು ನನಗೆ ಗೊತ್ತುಂಟು. ಒಳ ಮಾಲಕರೇ, ನೋಡುವುದೇನು, ಅದರ ಕುತ್ತಿಗೆಗೆ ಹಗ್ಗ ಹಾಕಿ ಕಾತಿಪೀರ್ಯನು ವಿಗಡದಿಯ ಗುಡಿ ಪಶುವ ಎಳೆದೊಯ್ದ ನಡೆದಂತಹ ಘಟನೆಯನ್ನು ಏನೆಂದು ಹೇಳಲಿ. ಏನಾಯ್ತಪ್ಪ? ಈ ಊರಿನ ಮಹಾರಾಜನಾದಂತಹ ಕಾರ್ತವೀರ್ಯ ಬೇಟೆಯನ್ನಾಡುವುದಕ್ಕಾಗಿ ಬಂದಂತಹ ವಿಚಾರ ನನಗೆ ತಿಳಿಯಿತು. ಹಾಗಾದ್ರಿಂದ ಪ್ರಜೆಯಾದಂತಹ ನಾವು ಆತನನ್ನು ಸತ್ಕರಿಸಬೇಕು ಎನ್ನುವುದಕ್ಕಾಗಿ ಅವನನ್ನು ಆಶ್ರಮಕ್ಕೆ ಬರಮಾಡಿದೆ. ಅದು ನಮ್ಮ ಧರ್ಮ. ಮಧ್ಯಾಹ್ನದ ಸಮಯವಾದ್ದರಿಂದ ನಿಮಗೆ ಭೋಜನವನ್ನು ಕೊಡ್ತೇನೆ, ಆಮೇಲೆ ಹೋಗಿ ಅಂದೆ. ಹಾಗಾದ್ರೆ ಭೋಜನವನ್ನು ಉಂಡಂತಹ ಮಹಾರಾಜ ನನ್ನಲ್ಲಿ ಪ್ರಶ್ನೆಯನ್ನು ಮಾಡಿದ, ಮಗನೇ ಏನಪ್ಪ ಇಷ್ಟು ಮಂದಿಗೆ ನೀವು ಯಾವ ರೀತಿ ಭೋಜನವನ್ನು ಉಣಿಸಿದಿರಿ, ಏನು ಕಾರಣ? ನಮ್ಮ ಸಬಲೆಯಾದಂತಹ ದೇನುವಿನ ಕಥೆಯನ್ನು ಹೇಳಿದೆ. ಆಗ ಅವನಿಗೆ ಏನು ಹೇಳಿದ, ಇದನ್ನು ಕೊಡಬೇಕು, ಇದು ನಮಗೆ ಬೇಕು, ಇನ್ನ ಒಂದು ದೇನುಗೆ 1000 ದೇನುವನ್ನು ಕೊಡ್ತೇವೆ ಅಂತ. ಅದನ್ನು ಕೊಡುವುದಕ್ಕಾಗುತ್ತದೆ? ಆಗುದಿಲ್ಲ, ಖಂಡಿತ ಇಲ್ಲ. ದೇನುವನ್ನು ಕೊಡುವುದಿಲ್ಲ ಅಂತ ಹೇಳಿದೊಡನೆ ಬಲಾತ್ಕಾರವಾಗಿ ದೇನುವನ್ನು ಕೊಯ್ದು ಬಂದಿದೆ.
ಬಂದನೆ ಚಂದದಿಂದಲೇ ವಿಪ್ರರೂಪದಿ ಬಂದನೆ ಚಂದದಿಂದಲೇ ವಿಪ್ರರೂಪದಿ ಬಂದನೆ ಸಿರಿಯರಸ ಹಿಂದೆ ಚಕ್ರದ ಗರುಬವ ಹರಿಸುವೆ ಎಂದ ಮಾತಿಗೆ ಬಂದನೆ ಹಿಂದೆ ಚಕ್ರದ ಗರುಬವ ಹರಿಸುವೆ ಎಂದ ಮಾತಿಗೆ ಬಂದನೆ ಸಿರಿಯರಸ ಬಂದರೇನೋ ಇದೀಗ ಬೆದರೆನು 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 ಇಂದಿರೇ ಜನಪದಗೆ ಮಮ ಶಿರವ ಚಂದದಿಂ ಅರ್ಪಿಸುವೆ ಬಂದರೇನೋ ಇದೀಗ ಬೆದರೆನು 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 ಇಂದಿರೀಶನ ಪದಗೆ ಮಮ ಶಿರವಾದ ಚಂದದಿಂ ಅರ್ಪಿಸುವೆ ಪರಿಜನ ವೃಂದ ಸಹಿತ ಚಂದದಿಂ ಅರ್ಪಿಸುವೆ ಪರಿಜನ ವೃಂದ ಸಹಿತ ಬಂದನೆ ಸಿರಿಯರಸ ಚಂದದಿಂದಲೇ ವಿಪ್ರರೂಪದಿ ಬಂದನೆ ಸಿರಿಯರಸ ಬಂದನೆ ವೀರಾರ್ಜುನನಾಗಿ ಹುಟ್ಟಿದ ವೇಳೆ ಜೀವನದಲ್ಲಿ ಅದೆಷ್ಟೋ ಸಾಧನೆಯನ್ನು ಮಾಡುತ್ತಾ ಮುಂದುವರಿದವ ನಾನು. ಆದರೆ ಇಷ್ಟರವರೆಗೆ ಬಾಧಕ ಎನ್ನುವುದು ನನ್ನ ಜೀವನದಲ್ಲಿ ಬಂದದ್ದೇ ಇಲ್ಲ. ಈಗ ತಿಳಿದಂತಹ ವಿಚಾರ, ವಿಪ್ರರೂಪದಿಂದ ಪರಶುವನ್ನು ಹಿಡಿದುಕೊಂಡು ಬಂದು ನಮ್ಮ ಮಹಿಷ್ಮತಿಯಲ್ಲಿರುವಂತಹ ನಮ್ಮ ಸೇನೆಯನ್ನೆಲ್ಲ ಹೊಡೆದುರುಳಿಸುತ್ತಾ ಮುಂದುವರಿಯುತ್ತಾ ಬರುತ್ತಾ ಇದ್ದಾನೆ ಎಂಬುದಾಗಿ ಯೋಚನೆಯನ್ನು ಮಾಡಿದಾಗ ಈಗ ನನಗೆಲ್ಲವೂ ನೆನಪಾಗುತ್ತಾ ಉಂಟು. ನಾನು ಯಾರು ಎನ್ನುವುದಾಗಿ. ಈ ಹಿಂದೆ ವೈಕುಂಠಲೋಕದಲ್ಲಿ ಶ್ರೀಹರಿಯ ಕಿರುಬೆರಳಲ್ಲಿ ರಾರಾಜಿಸ್ತಾ ಇದ್ದಂತಹ ಸುದರ್ಶನ ಚಕ್ರವೇ ನಾನಾಗಿದ್ದೆ. ಶತ್ರು ಪ್ರಸೂದನನು ಲೋಕಕಂಟಕನಾಗಿ ಮೆರೆಯುತ್ತಾ ಇರುವ ಸಂದರ್ಭದಲ್ಲಿ ಶ್ರೀಹರಿಗೂ ವಧಿಸುವುದಕ್ಕೆ ಅಸಾಧ್ಯವಾದಾಗ ನಾನು ಹೋಗಿ ಆತನನ್ನು ವಧಿಸಿ ಲೋಕ ಕಲ್ಯಾಣವನ್ನು ಮಾಡಿದೆ.
ಬಳಿಕ ಶ್ರೀಹರಿಯ ಬಳಿಗೆ ಬಂದಾಗ ಹರುಷಿತನಾದಂತಹ ಶ್ರೀಹರಿ ಸಂತೋಷದಿಂದ ಬಳಿಗೆ ಕರೆದು ಕಿರುಬೆರಳನ್ನು ಏರು ಎಂದು ಹೇಳಿದಾಗ ನನ್ನ ಅಹಂಕಾರವನ್ನು ನನ್ನ ಮದವನ್ನು ಪ್ರದರ್ಶಿಸಿದೆ. ವೈಕುಂಠ ಲೋಕದಲ್ಲಿ ಯಾವತ್ತೂ ಕೂಡ ತಾಮಸ ರಾಜಸ ಗುಣಗಳಿಗೆ ಅಲ್ಲಿ ಸ್ಥಳವಿಲ್ಲ. ರಾಜಸ ಗುಣದಿಂದಲೇ ವರ್ತಿಸಿದಂತ ನಾನು ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು ಎಂದು ಹೇಳಿದ. ನನ್ನ ತಪ್ಪಿನ ಅರಿವಾದಂತಹ ನಾನು ಆತನ ಪದದ್ವಯಗಳನ್ನು ಹಿಡಿದುಕೊಂಡು ಕಣ್ಣೀರು ಸುರಿಸಿ ದುಃಖಿಸಿದೆ. ಸ್ವಾಮಿ, ಅಪರಾಧವಾಗಿ ಹೋಯಿತು, ಮನ್ನಿಸು ನನ್ನನ್ನು ಎನ್ನುವುದಾಗಿ ಆವಾಗ ಹೇಳಿದ. ಮಗು, ಭೂಲೋಕದಲ್ಲಿ ನೀನು ಸಾಮಾನ್ಯ ಮಾನವನಾಗಿ ಹುಟ್ಟುವುದಲ್ಲ, ಕೃತವೀರ್ಯ ಮತ್ತು ರಾಕಾದೇವಿ ದಂಪತಿಗಳಿಗೆ ಮಗನಾಗಿ ಹುಟ್ಟುತ್ತಿ. ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತಹ ನೀನು ಮುಂದಕ್ಕೆ ಲೋಕದಲ್ಲಿ ಉನ್ನತವಾದ ಕೆಲಸವನ್ನೇ ಮಾಡುತ್ತಾ ಮುಂದುವರಿಯುತ್ತಿ. ನಿನ್ನ ಪಾಲಿಗೆ ಯಾವತ್ತೂ ಕೂಡ ಸೋಲು ಎನ್ನುವುದು ಬಾಧಿಸುವುದಿಲ್ಲ. ನಿನಗೆ ಸೋಲು ಬರುವುದಿದ್ದರೆ, ನಿನಗೆ ಮರಣ ಬರುವುದಿದ್ದರೆ ಒಂದು ಸಂದರ್ಭದಲ್ಲಿ ಮಾತ್ರ. ಬ್ರಾಹ್ಮಣರನ್ನು ಮತ್ತು ಋಷಿಮುನಿಗಳನ್ನು ಕೆಣಕಬೇಡ ಎಂದು ಹೇಳಿದ್ದಾರೆ. ಆದರೆ ಅಂತಹ ಸಂದರ್ಭದಲ್ಲಿ ನಾನೇ ತರೆಗಿಳಿದು ಬಂದು ನಿನಗೆ ಆ ಮಾನವ ಜನ್ಮದಿಂದ ಮೋಕ್ಷವನ್ನು ಕೊಟ್ಟು ಪುನಃ ನನ್ನ ವೈಕುಂಠಕ್ಕೆ ಕರೆಸಿಕೊಳ್ಳುತ್ತೇನೆ ಎಂಬುದಾಗಿ ಈಗ ಅದೆಲ್ಲವೂ ನನಗೆ ನೆನಪಾಗುತ್ತಾ ಉಂಟು. ಬಂದವನು ಸಿರಿಯ ರಸ ರಮಾರಮಣ ಶ್ರೀಹರಿ ಶ್ರೀಮನ್ನಾರಾಯಣನೇ ಬಂದಿದ್ದೇನೆ, ಅವ ಬಂದಿದ್ದಾನೆ ಎನ್ನುವುದಾಗಿ ನೇರವಾಗಿ ಹೋಗಿ ಅವನ ಚರಣದ್ವಯಗಳಿಗೆ ನಾವು ಶರಣಾಗುವುದು ಸರಿಯಾಗುವುದಿಲ್ಲ. ಹಾಗಾಗಿ ತೊಂದರೆಯಾಯಿತಯ್ಯ, ಚಂದದಿಂದಲೇ ಅರ್ಪಿಸುವೆ ನನ್ನ ಶಿರವನ್ನು ಆತ ಪದದ್ವಯಗಳಿಗೆ. ಆದರೆ ಇಷ್ಟರವರೆಗೆ ನನ್ನನ್ನೇ ನಂಬಿಕೊಂಡು ಬಂದಂತಹ ನಮ್ಮ ಪರಿವಾರ ವರ್ಗದವರಿದ್ದಾರೆ, ಅವರಿಗೂ ಈ ಮಹಾಪ್ರಸಾದವನ್ನು ಉಣಬಡಿಸಬೇಕು. ಅದಕ್ಕಾಗಿ ಎಲ್ಲಿ ಕಾಲಜ್ಞ ಶಕ್ರಾಂತರದಲ್ಲಿ
ಮೊದಲಾಗಿ ವಂದಿಸಿಕೊಂಡಿದ್ದವನಿದ್ದಾರೆ. ದೀರ್ಘವಾದ ಸ್ವರದಲ್ಲಿ ಇತ್ತ ಕಡೆ ಬರಲಿಗೆಂದು ಕರೆದಿರಲ್ಲ. ಕರೆಸಿದ ಕಾರಣವೇನು? ನಮ್ಮಿಂದ ಏನಾಗಬೇಕು? ಕೃತವೀರ್ಯ ಸುಕುಮಾರ ಚರಣವನ್ನೇ ವಂದಿಸಿಕೊಂಡಿದ್ದೇನೆ. ಕಾಣುವಾಗ ಹೋದದಿಂದ ಇದ್ದೀರಿ. ಏನೋ ಆವೇಶದಿಂದ ಇದ್ದಾಗೆ ಕಾಣುತ್ತಾ ಇದೆ. ನಮ್ಮಿಂದ ಯಾಕೆ ಕರೆದಿರಿ? ಏನಾಗಬೇಕು? ಹೇಳಿ ಪಿತೃನಗರ ಮಾಡೋದನ್ನೇ. ಮೊದಲಾದವರೇ, ನಾವು ತನ್ನಂತಹ ದೇವನಹಳ್ಳಿಯಲ್ಲಿ ಓದುತ್ತೇವೆ. ಜಮದಗ್ನಿ ಮಹರ್ಷಿಗಳ ಪುತ್ರನಾದಂತಹ ಭಾರ್ಗವ ರಾಮ ಪರಶುಧಾರಿಯಾಗಿ ಬಂದಿದ್ದಾನೆ. ಆತನ ಎದುರಿಸುವ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಹೇಳಿ? ಭಿನ್ನವನು ಕಿವಿಗೊಟ್ಟು ಲಾಲಿಬುದೀಗ ಭಿನ್ನವನು ಕಿವಿಗೊಟ್ಟು ಲಾಲಿಬುದೀಗ ರಾಯ ಕೀಳು ಬಾಯ ಪನ್ನಣೆ ಮಾತುಗಳೆಂದವ ನಾನಲ್ಲ. ರಾಯ ಕೇಳು ಅನ್ಯಾಯವಿದು ನಾವು ಸುರಭಿಯ ತಂದುದು. ರಾಯ ಕೀಳು ನೀ ಇನ್ನದ ಜನರನ್ನು ಹಿಡಿಯುವುದೊಳ್ಳಿತು ಬೇಗ. ಭಿನ್ನವನು ಕಿವಿಗೊಟ್ಟು ಲಾಲಿಬುದೀಗ ರಾಯ ಕೀಳು. ಬಂದವರು ಯಾರೇ ಆಗಿರಲಿ, ಅವರನ್ನು ಹೊಡೆದು ಓಡಿಸಿ ಹಸುವನ್ನು ನಮ್ಮ ವಶವಾಗಿದ್ದು ನಮ್ಮ ಕರ್ತವ್ಯವಾಗಿದೆ. ಕೊಡು ಅಪ್ಪಣೆ. ನಿಜರತ್ನಿ ಹೋದ್ರ ಕಂಡಗರಾದ ದುಷ್ಟರ ರಾಯ ಕೀಳು ಭೂಪುಜರು ಸಂಹರಿಸುತ್ತ
ಭುವನವರನ್ನು ಬಲುಟೀವಿ ಗಂಟು ಲಲಿಗುದಿಗ ರಾಯಗೀಳು ಮಹಾಪ್ರಭು, ಪ್ರಜೆಗಳು ತಪ್ಪು ಮಾಡಿದ್ದಾರೆ, ಅವರನ್ನು ತಿದ್ದುವವರು ಯಾರು? ನಾವಲ್ಲವೇ? ಅದೇ ರೀತಿ ಸಾಮಂತ ಅರಸರೆಲ್ಲ ತಪ್ಪು ಮಾಡಿದ್ದಾರೆ, ಅದನ್ನು ತಿದ್ದುವುದು ರಾಜನಲ್ಲವೇ? ನಾವು ನಾವೇ ತಪ್ಪು ಮಾಡಿದರೆ ನಮ್ಮನ್ನು ತಿದ್ದುವವರು ಯಾರು? ಬ್ರಾಹ್ಮಣರಲ್ಲವೇ? ಅಂದರೆ ಈಗ ಬ್ರಾಹ್ಮಣ ಭಾರ್ಗವ ಬಂದಿದ್ದಾನೆ, ರಾಮ ಬಂದಿದ್ದಾನ ಅಂತಾದರೆ ನಮ್ಮಲ್ಲಿ ಏನೋ ತಪ್ಪು ಆಗಿದೆ ಅಂತ ಅಲ್ಲವೇ? ಬಂದವ ಸಾಮಾನ್ಯನಿರ್ಲಿಕ್ಕಿಲ್ಲ, ಗಣಪತಿಯಿಂದ ಪರುಷ ವಿದ್ಯೆಯನ್ನೇ ಪಡೆದವ. ಮಾತ್ರವಲ್ಲ, ಶಿವನ ಅನುಗ್ರಹ ಕೂಡ ಅವನಿಗೆ ಇದೆ. ಮಾತ್ರಲ್ಲ, ಹಿಂದಕ್ಕೆ ಯೋಚಿಸಿದರೆ ಶ್ರೀಹರಿಯ ಅವತಾರವೆತ್ತಿ ಬಂದಂತೆ ಕಾಣ್ತಾ ಇದೆ ಪ್ರಭು. ಆದ ಕಾರಣ ಧೇನುವನ್ನು ಮೊರೆಯೊಪ್ಪಿಸಿ ನಾವು ಅವರಿಗೆ ಶರಣಾಗತರಾಗುವುದು ಒಳ್ಳೆಯದು ಪ್ರಭು. ಇದರದಿಂದದ ಕೇಳ್ದದಿ ರೋಷದೇ ಮಾತಿನ ದಾಂಡನು ಕಟ್ಟಿದುದಾತನಿಗಿಂತೆಂದ ಆತನನ್ನು ಎದುರಿಸುವಾಗ ಅಭಿಪ್ರಾಯವೇನೆಂದು ಕೇಳಿದ್ರೆ ನೀವು ನನಗೆ ನೀತಿಯ ಮಾತುಗಳನ್ನು ಹೇಳುತ್ತಾ ಇದ್ದೀರಿ. ಯಾವತ್ತೂ ಕೂಡ ಪುರುಷ ಪುಂಗವರಾಗಿ ಬದುಕಿದವರು ನಾವು. ನಾಳೆಯ ದಿವಸ ನಾವು ಸಾಯುವುದಿದ್ರು ಕೂಡ ಆನೆಯ ಕಾಲಡಿಗೆ ಬಿದ್ದು ಸಾಯಬೇಕು. ಯಾಕೆ? ಅದಷ್ಟು ತೂಕದ್ದು. ದಾರಲ್ಲಿ ಹೋಗುವಂತಹ ಸ್ವಾನದ ಕಾಲಿಗೆ ಬಿದ್ದು ನಾವು ಎಲ್ಲಿಯಾದ್ರು ಸತ್ತವೆ ಅಂತೂ ಆದ್ರೆ ಎಲ್ಲರೂ ಏನು ಹೇಳಿಯಾರು? ಇಷ್ಟು ಧೀರರಾಗಿ ವೀರರಾಗಿ ಮೆರೆದವರು ಕೇವಲ ಆ ನಾಯಿಯ ಕಾಲಿಗೆ ಅಡಿಗೆ ಬಿದ್ರು ಎನ್ನುವುದಾಗಿ. ಹಾಗೆ ಆಗಕೂಡದು. ನೀನು ಹೇಳಿದ್ದೇನು? ಗಣಪತಿಯಿಂದ ವರಸವಿದ್ಯೆ, ಪರಮೇಶ್ವರನ ಅನುಗ್ರಹ, ಹಿಂದೆ ಆ ಭೃಗು ಮಹರ್ಷಿಗಳ ಶಾಪದ ನಿಮಿತ್ತ ಹಲವು ಅವತಾರಗಳನ್ನು ಎತ್ತಿ ಬಂದಂತಹ ಶ್ರೀಹರಿಯೇ ಈಗ ಈ ರೂಪಿನಿಂದ ಬಂದಿರಬಹುದು ಎನ್ನುವುದಾಗಿ. ಇದಕ್ಕಿಂತ ಪುಣ್ಯದ ಕಾಲ ಮುಂದೆ ನಮಗೆ ಬೇರೆ ಒದಗಿ ಬರುವುದಕ್ಕೆ ಸಾಧ್ಯ ಉಂಟೆ? ಶ್ರೀಹರಿಯೇ ಬಂದಿದ್ದಾನೆ ಎಂದಾದರೆ ಸಾಹಿತ್ಯ ಎನ್ನುವಂತ ಮಹಾಪ್ರಸಾದವನ್ನು ಉಣಬಡಿಸುವುದಕ್ಕೆ ಬಂದಿದ್ದಾನೆ. ಅದನ್ನು ನಾವು ಪ್ರೀತಿ ಗೌರವದಿಂದ ಸ್ವೀಕರಿಸಬೇಕಾದ ಹೊರತು ಅದರ ಬಗ್ಗೆ ನಾವು ಹಿಂಜರಿಯುವುದಲ್ಲ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಬರುವುದಿದ್ರೆ ನನ್ನ ಜೊತೆಯಲ್ಲಿ ಬರಬೇಕು, ಇಲ್ಲಾಂದ್ರೆ ನನ್ನ ಹೇಳಿದರೆ ತೊಲಗಿ. ಎಲ್ಲರ ವೀರೋಕ್ತಿಗಳ ಮನಸ್ಸಿಗೆ ಆನಂದವಾಯಿತು. ಅದಕ್ಕೆ ಅರ್ಧ ಸೇನಾಕೃತಿಯಲ್ಲಿ ನಮ್ಮ ಸೇನೆಯನ್ನು ನಿಲ್ಲಿಸಿ, ಅರ್ಧಚಂದ್ರ ಆಕೃತಿಯಲ್ಲಿ ನಮ್ಮ ಸೇನೆಯನ್ನು ನಿಲ್ಲಿಸಿ ಬಂದಂತಹ ಮಾರ್ಗ
ಅವತ್ತನಿಂದ ಕರೆವರೆನ ಭೂಮಿ ಪಾಲನ ಸಚಿವದ ಗಹಿನು ಒಣಗ ನಂಬಿಯರು ದುರಮಾಲ ಬಂದರು ಬಿಡೆವು ಎಲ್ಲ ಬಾಲಕ ನಿನಗೇಕೆ ಈ ಸಾಹಸ ಒಡನೆ ಹೇಳಿದಂತೆ ಅದನ್ನು ಬಿಟ್ಟುಕೊಡು ಇಲ್ಲದಿದ್ರೆ ದ್ವಿಜರ ಕೊಂದರೆ ಪಾಪ ಬಹುತಿಂದು ಜನರಂತದಿ ಮಾತಾಡುವೆ ನಿಜವಾಗಿರುವುದಿಯ ಕೊಡುವೆ ಪೂಜೆ ಪುರಸ್ಕಾರ ಮಾಡೋದು ಬಿಟ್ಟು ಇಲ್ಲಿ ಬಂದು ನಿಂತಿದೆಯಲ್ಲ ಹೌದು, ಅದನ್ನು ಬಿಟ್ಟು ಕೊಟ್ರೆ ಒಳ್ಳೇದು. ಪರಶುವನ್ನು ಹಿಡಿದಿದ್ದಾನೆ. ಹಾ. ಪರಾಕ್ರಮ ಉಂಟು ಎನ್ನದೆ ಮಹಾ. ಅರರೇ! ಮುನಿಗೂ ನಾನೇ ಕೈಯಲ್ಲಿ ಪರಶುವನ್ನು ಹಿಡಿದುಕೊಂಡು ಬಂದು ನೋಡಿಲ್ಲಿ ನಮ್ಮ ಸೇನೆನೆಲ್ಲ ದೆಸೆಗೊಳಿಸಿ ಮುಂದುವರಿತಾ ಇದ್ದಿ. ನೋಡಂತ ಪರಿಸ್ಥಿತಿ ಏನಾಗಿದೆ? ನಿನ್ನಂತಹ ಒಬ್ಬ ಮುನಿಕುಮಾರ ಈ ರೀತಿಯಾಗಿ ಬರುವುದು ಸರಿಯಲ್ಲ. ನೀನು ಮಾಡಬೇಕಾದದ್ದು ಏನು? ಏನು? ನಿನ್ನ ತಂದೆಯ ಜೊತೆಯಲ್ಲಿ ನೀನು ಸೇರಿಕೊಳ್ಳಬೇಕು. ನಿನ್ನ ತಲೆಯಲ್ಲಿರುವುದು ಜುಟ್ಟು, ಹಣೆಯಲ್ಲಿರುವುದು ಬೊಟ್ಟು, ಕೈಯಲ್ಲಿ ದರ್ಬೆಯ ಕಟ್ಟು. ಇದನ್ನು ಹಿಡಿದು ನಿನ್ನ ತಂದೆ ಮಾಡುವಂತಹ ಯಾಗಕ್ಕೆ ಸಹಕಾರಿಯಾಗುವ ಬದಲಾಗಿ ಈ ರೀತಿಯಾಗಿ ಪರಶುವನ್ನು ಹಿಡಿದು ಬಂದೆ ಎಂದಾದರೆ ಇಷ್ಟು ತಿಳಿದು ಕೂಡ ಕೆಣಕುವುದಕ್ಕಾಗಿ ಮುಂದಾದೆಯ ನೀನು? ಲೋಕಧರ್ಮವನ್ನು ಮೀರಿ ನಡೆದಂತ ಅಪವಾದ ನಿನಗೆ ಬರುತ್ತದೆ. ಅದಕ್ಕಾಗಿ ಬಂದು ಹೇಳುತ್ತಾ ಇದ್ದೇನೆ, ಏನು? ಬಂದದ್ದು ತಪ್ಪಾಯ್ತೆಂದು ನನ್ನ ಚರಣಕ್ಕೆ ಏರಾಗಿದೆ ಎಂದಾದರೆ ಅದು ಇದಕ್ಕೆ ಬಿಟ್ಟೇನು, ಇಲ್ಲದಿದ್ರೆ ಪರಿಣಾಮ ತರಳನಾದರೇನು ಎನ್ನ
ಸರಳತನವ ತೋರ್ವನೆಂದ ಹರಿಯ ಗತಿಯಳು ಗುಂಡಮರಗಳನ್ನು ಬಗೆಯುವುದಕ್ಕಾಗಿ ಒಂದಾದೆಯಾ? ಬಂದವ ಸಾಮಾನ್ಯನಲ್ಲ, ಭಾರ್ಗವ. ಇದು ಸಾಮದಿಂದ ಕೇಳುತ್ತಾ ಇದ್ದೇನೆ, ದಾನವಾಗಿ ಕೇಳುತ್ತಾ ಇದ್ದೇನೆ, ವೇದವನ್ನು ಕಲ್ಪಿಸಿ ಕೇಳುತ್ತಾ ಇದ್ದೇನೆ. ದಂಡಂ ದಶಗುಣಂ ಯಾವತ್ತು ಕೂಡ ಜಾನನಿಗೆ ಮಾತ್ರ ಬಿಟ್ಟು ನನ್ನ ಕೋರಣ ಬುದ್ಧಿ ತೋರಿಸಿದವರಿಗೆ ದೊಣ್ಣೆಯ ಬಿಟ್ಟು ಅದೇ ಮಾರ್ಗದಲ್ಲಿ ಮುಂದುವರಿಕೊಂಡಾದ ಮೇಲೆ ಇನ್ನ ಶಿರಸ್ಸೆ ಪರಶುವಿನಿಂದ ನಿನ್ನ ತಲೆ ಕಡಿಯುವಾಗ ಯಾರು?
ಕಾಣಿನು ರಕ್ಷಕರ ಏನ ನಿಂಬಿನು ಹೇಳಿಕೊಳ್ಳುವುದಕ್ಕೆ ಮಹಿಷ್ಪತಿಯ ಯುವರಾಜರು ನಾವು. ಆದ್ರೆ ಏನು ಮಾಡುವುದು ಹೇಳಿ? ನಮ್ಮ ತಂದೆ ಯಾವುದಕ್ಕೂ ಕುಂದುಕೊರತೆಯನ್ನು ಮಾಡಿದವರಲ್ಲ, ಶ್ರೇಷ್ಠ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಿದವರೇ ಹೌದು. ಮಾಡಿದಂತಹ ಒಂದೇ ಒಂದು ತಪ್ಪು ಯಾವುದು ಅಂತ ಕೇಳಿದ್ರೆ ದೇನುವನ್ನು ಕತ್ತುಕೊಂಡು ಬಂದದ್ದು. ಆ ಮುಖೇನವಾಗಿ ತನ್ನತಹ ದೇನಿಗಾಗಿ ಪಡೆದುಕೊಂಡು ಹೋಗುವುದಕ್ಕೆ ಬಂದವ ಆ ಮುನಿಯಂತೆ ಬಂದವನು ಏನು ಮಾಡಿಬಿಟ್ಟ? ತಂದೆಯಲ್ಲಿ ದೇನುವನ್ನು ಕೇಳಿದನಂತೆ, ಕೊಡದೆ ಇದ್ದಂತಹ ಸಂದರ್ಭ ತಂದೆಯನ್ನು ಕೊಂದು ಬಿಟ್ಟಂತೆ. ಅಂತವನನ್ನು ಬಿಡೋದು
ಒಳಗಿದ್ದಾನಂತೆ. ಯಾರ ನೀವು? ಹೈ ಹೈರೇ ಕುನ್ನಿಗಳೇ, ಎಲ್ಲ ಕುನ್ನಿಗಳೇ,